ಹಾಸನಾಂಬಿಯ ದರ್ಶನಕ್ಕೆ ಇವತ್ತು 10ನೇ ದಿನ. ಇವತ್ತು ಕೂಡ ವಿಪರೀತ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಆದರೆ ನೋಡಿ ಎಂಥ ಸ್ಥಿತಿ ಅಂತಂದರೆ, ಒಂದು ಕಡೆಗೆ ನಿಯಂತ್ರಣ ಮಾಡಲಿಕ್ಕೆ ಪೊಲೀಸರು ಪರದಾಡ್ತಾ ಇದ್ದಾರೆ, ಇನ್ನೊಂದು ಕಡೆಗೆ JDS ಪ್ರತಿಭಟನೆ ಮಾಡ್ತಾ ಇದೆ. ಯಾಕೆ ಪ್ರತಿಭಟನೆ? ಕೇಂದ್ರ ಸಚಿವ ಕುಮಾರಸ್ವಾಮಿ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಅವಮಾನ ಮಾಡಲಾಗಿದೆ, ಅಗೌರವ ತೋರಿಸಲಾಗಿದೆ. ಇದು ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲ ಏನಾದರೂ ಅಗೌರವ ಆಗಿದೆ ಅಂತ ತಿಳ್ಕೊಳ್ಳಿ, ಪ್ರತಿಭಟಿಸಲಿ, ಅದನ್ನ ಹೇಳಿ. ಆದರೆ ತೀರ ದೇವಸ್ಥಾನದ ಅಕ್ಕಪಕ್ಕದ ರಸ್ತೆಗಳನ್ನು ಆಯ್ಕೆ ಮಾಡ್ಕೊಳ್ಳೋದ? ಸ್ವರೂಪ್ ಪ್ರಕಾಶ್ ಅಟ್ಲೀಸ್ಟ್ ಅರ್ಥ ಮಾಡ್ಕೋಬೇಕು. ಆಮೇಲೆ JDS ನಾಯಕರು ಹೇಳಬೇಕು. ಶಿಷ್ಟಾಚಾರ ಪಾಲಿಸಿದ ನೀವು ಏನಾದರೂ ಅವಮಾನಗಳಾಗಿದ್ರೆ ಅವರು ಪ್ರತಿಭಟನೆ ಮಾಡಲಿ, ಸ್ಟೇಟ್ಮೆಂಟ್ ಕೊಡಲಿ, ಪ್ರಶ್ನೆ ಬೇರೆ. ಆದರೆ ಈ ದೇವಸ್ಥಾನದ ಅಕ್ಕಪಕ್ಕ ಪ್ರತಿಭಟನೆ ಮಾಡಿಬಿಟ್ರೆ ಮೊದಲೇ ಜನಕ್ಕಲ್ಲಿ ನಿಲ್ಲಕ್ಕೆ ಜಾಗ ಇಲ್ಲ, ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ. ಅಂಥ ಸಂದರ್ಭದಲ್ಲಿ ಇಂಥ ಒಂದು ಪ್ರತಿಭಟನೆ ಜನ ಏನು ಅನ್ಕೋತಾರೆ? ಒಂದನ್ನು ಅರ್ಥ ಮಾಡ್ಕೋಬೇಕು. ಏನಾದರೂ ಈ ಕ್ಯೂ ಅದನ್ನೇನಾದರೂ ಸ್ಕಿಪ್ ಮಾಡಿ ಹೋದ್ರೇ ಜನ ಹೆಂಗೆ ಮಾತಾಡ್ತಾರೆ ಅಂತಂದರೆ ಅಷ್ಟರ ಮಟ್ಟಿಗೆ. ಆದರೆ ಈ ರೀತಿ ಪ್ರತಿಭಟನೆಗಳಾದರೆ ಬನ್ನಿ, ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಏನಿದು JDSನ ಪ್ರತಿಭಟನೆ? ಅವಮಾನ ಆಗಿರ್ಬೋದು, ಅಗೌರವ ತೋರಿಸಿರ್ಬೋದು, ಆದರೆ ಅದನ್ನು ವ್ಯಕ್ತಪಡಿಸ್ಲಿಕ್ಕೂ ಕೂಡ ಒಂದು ಮಾರ್ಗಗಳಿದಾವಲ್ಲ. ಬೇರೆ ಬೇರೆ ಕಡೆಗೆ ಹೋಗಿ ಪ್ರತಿಭಟನೆ ಮಾಡಿದ್ರೆ ಯಾರು ಕೇಳ್ತಿರ್ಲಿಲ್ವಾ? ಹೀಗೆ ಮೊದಲೇ ದೇವಸ್ಥಾನದಲ್ಲಿ ಕಿಕ್ಕಿರಿದು ನೆರೆದಿರುವಂಥ ಜನಸ್ತೋಮ, VVIPಗಳು ಬರ್ತಾ ಇದ್ದಾರೆ, ಸಾಲು ಸಾಲು ರಜೆಗಳು ಬೇರೆ, ಭಾನುವಾರ ಬೇರೆ, ವಿಪರೀತ ಜನ. ಇಂಥ ಸಂದರ್ಭದಲ್ಲಿ ಈ ಪ್ರತಿಭಟನೆ ಏನಿದು? ರಘುನಾಥ್, ಲಕ್ಷ ಲಕ್ಷ ಭಕ್ತರು ಆಗಮಿಸಿರ್ತಕ್ಕಂಥ ಹಾಸನಾಂಬೆ ದರ್ಶನೋತ್ಸವದಲ್ಲಿ ಇವತ್ತು ಕೂಡ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಆದರೆ JDSನ ಪ್ರತಿಭಟನೆಯಿಂದಾಗಿ ಇಡೀ ಆವರಣ ಒಂದು ರೀತಿ ರಣಾಂಗಣವಾಗಿ ಬದಲಾಗಿದೆ. ನಾವು ನೋಡ್ತಾ ಇದ್ದೀವಿ, ಹಾಸನಾಂಬೆ ದೇಗುಲದ ಎದುರು ಇರತಕ್ಕಂಥ 2 ರಸ್ತೆಗಳನ್ನು ಕೂಡ ಬಂದ್ ಮಾಡಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಇದಕ್ಕೆ ಕಾರಣ ಏನು? ಶುಕ್ರವಾರ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾಜಿ CM ಕೂಡ ಆಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಏನು ದೇವಸ್ಥಾನದ ದರ್ಶನಕ್ಕೆ ಬಂದಿದ್ರು, ಆ ಸಂದರ್ಭದಲ್ಲಿ ಅವ್ರಿಗೆ ಅಗೌರವವನ್ನು ಮಾಡಲಾಗಿದೆ, ಅವರಿಗೆ ಶಿಷ್ಟಾಚಾರ ಪಾಲನೆಯಲ್ಲಿ ಲೋಪ ಮಾಡಲಾಗಿದೆ ಅಂತಕ್ಕಂಥ ಒಂದು ಆರೋಪದಲ್ಲಿ JDS ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಬಂದಾಗ DC ಅವರು ಖುದ್ದು ಹಾಜರಿದ್ದು ಸ್ವಾಗತ ಮಾಡಿದ್ರು. ಆದರೆ ದರ್ಶನದ ನಂತರ ಶಿಷ್ಟಾಚಾರದ ಪ್ರಕಾರ ಅವ್ರನ್ನ ಗೌರವಿಸಬೇಕಾಗಿತ್ತು. ಗೌರವ ಮಾಡಿದರೆ ಅವರಿಗೆ ತಾತ್ಸಾರ ಮಾಡಲಾಗಿದೆ, ಅವರಿಗೆ ಅವಮಾನ ಮಾಡಲಾಗಿದೆ. ಕೂಡಲೇ DC ಅವರು ಬರಬೇಕು, ಸ್ಪಷ್ಟನೆಯನ್ನು ಕೊಡಬೇಕು ಅಂತೇಳಿ ಸ್ವತಃ ಶಾಸಕರಾಗಿರ್ತಕ್ಕಂಥ ಸ್ವರೂಪ್ ಪ್ರಕಾಶ್ ಅವರು ಹಾಗೆಯೇ A ಮಂಜು ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಸುಮಾರು 1 ಗಂಟೆಯಿಂದ ನಿರಂತರವಾಗಿ ಪ್ರತಿಭಟನೆ ನಡೀತಾ ಇದೆ. ಸ್ಥಳಕ್ಕೆ DC ಅವರು ಬರಬೇಕು ಅಂತಕ್ಕಂಥ ಒತ್ತಾಯದೊಂದಿಗೆ ಪ್ರತಿಭಟನೆ ಮಾಡಲಾಗ್ತದೆ. ಈಗ SP ಅವರು ಬಂದು ಅವ್ರನ್ನ ಮನವೊಲಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು, AC ಅವರು ಬಂದು ಮನವೊಲಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು. ಆದರೆ ಪ್ರತಿಭಟನಾಕಾರರು ಬಗ್ತಾ ಇಲ್ಲ. ಸ್ಥಳಕ್ಕೆ DC ಅವರೇ ಬರಬೇಕು, ಅವರು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಏನು ಸ್ವರೂಪ್ ಪ್ರಕಾಶ್ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಪ್ರತಿಭಟನೆ ನೂರಾರು JDSನ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಸೊ ಎಲ್ಲರೂ ಕೂಡ DC ವಿರುದ್ಧ, ಜಿಲ್ಲಾಡಳಿತ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.